ಇವತ್ತು ನಮ್ಮ ಜೊತೆ ಒಂದು ಅದ್ಭುತವಾದಂತಹ ಪ್ರತಿಭೆ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಇವರ ಹೆಸರು ಮೀನಾಕ್ಷಿ ಕಾಮತ್ ಅಂತ ಹೇಳಿ. ಅಂದರೆ ಇಲ್ಲಿ ಇವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇತ್ತ ಏನು ಡ್ಯಾನ್ಸ್ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇತ್ತ ಟೆಕ್ನಿಕಲಿ ಅಂತ ಬಂದರೆ ಡ್ರೋನ್ ವಿಚಾರದಲ್ಲೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿ ತಮ್ಮದೇ ಹೆಸರನ್ನು ಸಮಾಜದಲ್ಲಿ ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ನಮಸ್ತೆ. ಮೀನಾಕ್ಷಿ ಕಾಮತ್ ಅಂತ ಹೇಳಿ ನಿಮ್ಮ ಹೆಸರು. ಸೊ ಯಾವ ರೀತಿಯಾದಂಥ ಸಾಧನೆಗಳನ್ನ ನೀವು ಈ ಒಂದು ಡ್ಯಾನ್ಸ್ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಮಾಡಿದ್ರಿ ಅಂತ ಹೇಳಿ ಗೊತ್ತು, ಅದ್ರ ಬಗ್ಗೆ ಒಂದು ವಿವರಣೆ ಕೊಡೋದಾದ್ರೆ ಮೇಡಮ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಧನ್ಯವಾದಗಳು. ಐ ಆಮ್ ಸ್ಟಿಲ್ ಅ ವೆರಿ ನೈವ್ ಆ್ಯಂಡ್ ಯಂಗ್ ಡಾನ್ಸರ್ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬಿಕಾಸ್ ಈ ಕ್ಷೇತ್ರದಲ್ಲಿ ಬಂದು ಜಸ್ಟ್ 13 ಇಯರ್ಸ್ ಆಗಿದೆ ನಮಗೆ. ಬಟ್ ಒಂದು ಏನು ನಮ್ಮದು ಸ್ಟ್ರೆಂತ್ ಅಂದರೆ ನಾನಿದು ವಿದ್ಯೆ, ಈ ಕಥಕ್ ವಿದ್ಯೆ ಕಲ್ತಿರೋದು ಗುರು ಶಿಷ್ಯ ಪರಂಪರೆಯಲ್ಲಿ. ಸೊ ಇಲ್ಲಿ ನಮ್ಮ ಆಫೀಸ್ ಬಂದು ಮಲ್ಲೇಶ್ವರಮಲ್ಲೇ ಇರೋದು. ಸೊ ನಮ್ಮ ಏನು ಭಾಗ್ಯ ಅಂದರೆ ಡಾಕ್ಟರ್ ಮಾಯಾ ರಾವ್ ಅಂತ ಇದ್ದರು, ಅವ್ರಿಗೆ ನಾವು ಮಾಯಾ ದೀದಿ ಅಂತ ಪ್ರಿಯವಾಗಿ ಕರೆಯೋದು. ಸೊ ಅವರು ಇಲ್ಲೇ ಜಸ್ಟ್ ಅಕ್ರಾಸ್ ದ ರೋಡ್ ಪ್ಯಾರಲಲ್ಲಿ ಅವ್ರದ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಅಂತ ಅವ್ರದ್ದು ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅಲ್ಲಿ ನಮ್ಮ ತಂದೆ ಅವರು ಮಿಸ್ಟರ್ KJ ಕಾಮತ್ ಅಂತ. ಸೊ ಅವರು ನನಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದಾದಮೇಲೆ ಒಂದು ಆ ಗುರು ದೃಷ್ಟಿ ಅಥವಾ ಆ ಗುರು ಬ್ಲೆಸ್ಸಿಂಗ್ಸ್ ಏನು ಸಿಗತ್ತೋ, ಫಸ್ಟ್ ಟೈಮ್ ನಾವು ಲೈಫಲ್ಲಿ ಯಾರಿಗಾದ್ರೂ ಒಂದು ಭೇಟಿ ಆಗಿದ್ರೆ ಆ ಪಾಸಿಟಿವ್ ಎನರ್ಜೀಸ್ ಹೆಂಗೆ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಐ ಹ್ಯಾವ್ ವಿಟ್ನೆಸ್ಡ್ ಇಟ್. ಸೊ ಅಲ್ಲಿಂದ ಒಂದು ಅದು ಪ್ರೇರಣೆ ಬಂತು ನನಗೆ ಕಥಕ್ ಕ್ಷೇತ್ರದಲ್ಲಿ ಕಲಿಬೇಕು, ಗುರು ಶಿಷ್ಯ ಪರಂಪರೆಯಲ್ಲಿ. ಆಮೇಲೆ ನನಗೆ ಟ್ರೆಡಿಷ್ನಲಿ ಇದು ಕಥಕ್ ಹೆಂಗೆ ಸ್ಟಾರ್ಟ್ ಆಯಿತು ಆ ಪರಂಪರೆಯಲ್ಲಿ ನನಗೆ ಕಲಿಬೇಕು ಅಂತ ತುಂಬ ಇಚ್ಛೆ ಇತ್ತು. ಸೊ ಹಾಗೆ ನನಗೆ ಅದು ಸಪೋರ್ಟ್ ಸಿಕ್ತು. ಅಲ್ಲಿಂದಾನೇ ಅವರು ವೆನ್ ಶಿ ರೀಚ್ ದಿ ಹೆವನ್ಲಿ ಅಬಾರ್ಡ್, ಸೊ ನನಗೆ ಇನ್ನೊಂದು ಭಾಗ್ಯ ಸಿಕ್ತು. ನಂದಿನಿ ಕೆ ಮೆಹ್ತಾ ಅಂತ ಅವರಿದ್ದಾರೆ ಇಲ್ಲಿ ನಾದಮಲ್ಲಿ. ಅಲ್ಲಿಂದ ನಂದು ಕಥಕ್ ಶಿಕ್ಷಣೆಯನ್ನು ಮುಂದುವರಿಸ್ತು. ಸೊ ಅಲ್ಲಿಂದ ನಂದು ಜರ್ನಿ ನಾನು ತುಂಬ ಸೀರಿಯಸ್ ಆಗಿ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮಾಡ್ತಾ 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 ಒಂದು ಡಾನ್ಸರ್ಗೆ ಅಥವಾ ಒಂದು ನೃತ್ಯಕಾರ್ಗೆ ಒಂದು ಮೈಲ್ ಸ್ಟೋನ್ ಅಂದರೆ ಒಂದು ರಂಗಮಂಚ್ ಪ್ರವೇಶ ಅಂತ ಅಂತೀವಿ ಅಥವಾ ಅರಂಗೇಟ್ರಮ್ ಅಂತ ಅಂತೀವಿ. ಸೊ ಅದೂ ನನಗೆ ಒಂದು ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ತು. ರೀಸೆಂಟ್ಲಿ ಇನ್ ದ ಇಯರ್ 2022 ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಮಾಡಿದ್ದು 23rd ಮಾರ್ಚ್ಗೆ. ಸೊ ಅಲ್ಲಿ ನನಗೆ ಇನ್ನೊಬ್ಬರು ಗುರುಗಳದ್ದು ತುಂಬ ಸಪೋರ್ಟ್ ಸಿಕ್ತು. ಅವ್ರ ಹೆಸರು ಮುರಳಿ ಮೋಹನ್ ಅಂತ. ಅವ್ರು ಇರೋದು ವಾಸ್ತವ ಇರೋದು ಥೈಲ್ಯಾಂಡಲ್ಲಿ. ಬಟ್ ಎಷ್ಟು ಪ್ರೋತ್ಸಾಹನೆ ಕೊಟ್ಟರು ಅಂದರೆ, ಸೊ ನನಗೆ ಅದು ರಂಗಮಂಚ್ ಸಕ್ಸಸ್ಫುಲಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಅಫ್ಕೋರ್ಸ್ ವಿತ್ ದ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಮೈ ಪೇರೆಂಟ್ಸ್. ನಮ್ಮ ತಾಯಿ ಕೂಡ ಶ್ರೀಮತಿ ಶ್ರೀದೇವಿ ಜೆ ಕಾಮತ್ ಅಂತ, ಅವರು ಕೂಡ ಭರತನಾಟ್ಯಂ ಆರ್ಟಿಸ್ಟ್. ಸೊ ಆಮೇಲೆ ನಮ್ಮ ಫುಲ್ ಫ್ಯಾಮಿಲಿಯಿಂದ ಎಷ್ಟು ಸಪೋರ್ಟ್ ಬಂತಂದರೆ ಆ ಒಂದು ಮೈಲ್ ಸ್ಟೋನ್ಗೆ, ಅಂದರೆ ಇಟ್ಸ್ ಅ ಗ್ರ್ಯಾಜುಯೇಷನ್ ಸೆರೆಮನಿ. ಅಲ್ಲಿಂದ ನನ್ನ ಪ್ರೊಫೆಷ್ನಲಿ ಇನ್ ಟರ್ಮ್ಸ್ ಆಫ್ ಆ್ಯಸ್ ಅ ಕಥಕ್ ಆರ್ಟಿಸ್ಟ್ ಶುರುವಾಯಿತು. ಸೊ ಆ ದಿನ ಅಲ್ಲಿ ಪ್ರೆಸೆಂಟ್ ಮಾಡುವಾಗ ನಮ್ಮ ಪ್ರಿಯ ಗುರುಗಳಾದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವ್ರು ಬಂದು ನಮಗೆ ಸ್ಪೆಸಿಫಿಕ್ ಆಗಿ ಅವ್ರದ್ದು ಬ್ಲೆಸ್ಸಿಂಗ್ಸ್ ಕೊಟ್ಟರು. ಸೊ ಅಲ್ಲಿಂದ ನಮ್ಮದು ಜರ್ನಿ ಇನ್ ಟರ್ಮ್ಸ್ ಆಫ್ ಡಾನ್ಸರ್ ಅಥವಾ ನೃತ್ಯಕಾರ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹೆಂಗೆ ಆಪರ್ಚುನಿಟೀಸ್ ಬಂತಂದರೆ ಈ ಕಥಕ್ ಸ್ಟಾರ್ಟ್ ಆಗಿದೆ ನಮ್ಮ ದೇವಾಲಯಗಳಲ್ಲಿ. ಸೊ ಕಥಾ ಅಂದರೆ ಇವಾಗ ಹರಿಕಥೆ ಹೆಂಗಿರುತ್ತೆ ಅದು ನಾವು ವೋಕಲಲ್ಲಿ ಹೇಳ್ತೀವಿ, ಒಂದು ಸ್ಟೋರೀಸ್ ತಗೊಂಡು ನಾವು ಹೇಳ್ತೀವಿ ವೋಕಲಲ್ಲಿ. ಬಟ್ ಇದು ಕಥಕ್ ಅಂದರೆ ನಾವು ನೃತ್ಯ ರೂಪದಲ್ಲಿ ಅದು ಪೋರ್ಟ್ರೇ ಮಾಡ್ತೀವಿ. ಸೊ ಅದು ಒಂದು ನಂದು ಫೌಂಡೇಶನ್ ಹಂಗಿರೋದ್ರಿಂದ, ಅಂದರೆ ಟ್ರೆಡಿಷ್ನಲಿ ಹೆಂಗೆ ಅದು ಕಥಕ್ ಸ್ಟಾರ್ಟ್ ಆಯಿತು ಹಾಗೆ ನನಗದು ಅವ್ರು ಹೇಳ್ಕೊಟ್ಟಿರೋದ್ರಿಂದ ನನಗೆಲ್ಲ ದೇವಾಲಯಗಳಲ್ಲಿ ಇವಾಗ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಯಾವುದು ಪ್ರಾಮಿನೆಂಟ್ ಟೆಂಪಲ್ಸ್ ಇದೆಯೋ ಅಲ್ಲಿ ಎಲ್ಲ ನನಗೆ ಈ ಕಥಕ್ದು ಒಂದು ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮೇಡಮ್, ಈಗ ಅಂದರೆ ಅಯೋಧ್ಯದಲ್ಲೂ ಕೂಡ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಅಂತ ಹೇಳಿ ಗೊತ್ತಾಯ್ತು. ಅದ್ರ ಬಗ್ಗೆ ಹೇಳಿದ್ರೆ ಯಾವ ರೀತಿಯಾಗಿ ಆಪರ್ಚುನಿಟಿ ಸಿಕ್ತು ನಿಮಗೆ, ಮತ್ತು ಅಲ್ಲಿ ಒಂದು ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಎಷ್ಟು ಖುಷಿ ಇದೆ ಅಂತ?
ಅದು ಒಂದು ಅವಿಸ್ಮರಣೆಯ ದಿನ ಅಂತ ಅಂದ್ಕೊಳ್ಬೋದು. ಇದು ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ತಂತಾನಿಗೆ ಬಂದುಬಿಡ್ತು. ಮೇ ಬಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಆರ್ ಗುರೂಸ್ ಬ್ಲೆಸ್ಸಿಂಗ್ಸ್ ಏನಂತ ಐ ರಿಯಲಿ ಡೋಂಟ್ ನೋ, ಬಟ್ ಇಟ್ಸ್ ಅಬ್ಸಲ್ಯೂಟ್ಲಿ ಮ್ಯಾಜಿಕಲ್. ಸೊ ಒಂದು ಮನಸ್ಸಲ್ಲಿ ಒಂದು ಇಂಟೆನ್ಷನ್ ಇತ್ತು. ಈ ಇಟ್ಸ್ ಅ ವೆರಿ ಪ್ಯೂರ್ ಡಿವೈನ್ ಆರ್ಟ್ ಫಾರ್ಮ್ ಕಥಕ್. ಇದು ನನಗೆ ಎಲ್ಲ ದೇವಾಲಯದಲ್ಲಿ ಮಾಡಬೇಕಂತ ಒಂದು ಇಚ್ಛೆ ಇತ್ತು, ಪ್ರೇರಣೆ ಇತ್ತು. ಅದು ಐ ಥಿಂಕ್ ಅದು ದೇವರಿಗೆ ಮುಟ್ತದು. ಸೊ ಹಾಗೆ ನಮ್ಮ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವ್ರ ಕಡೆಯಿಂದಾನೇ ನನಗೆ ಅದು ಇನ್ವಿಟೇಷನ್ ಸಿಕ್ತು. ಸೊ ನಮ್ಮ ಅಗ್ನಿಹೋತ್ರಿ ಆಚಾರ್ಯ ಅಂತ ಇದ್ದಾರೆ, ಸೊ ಅವ್ರ ಮೂಲಾಂತರ ನನಗೆ ಇದು ಒಂದು ಆಪರ್ಚುನಿಟಿ ಸಿಕ್ತು. ಏನು ಆಪರ್ಚುನಿಟಿ ಅಂದರೆ ಅದು 48 ಡೇಸ್ ಮಂಡಲೋತ್ಸವ ಅಂತ ಇರುತ್ತೆ ರಾಮಲಲ್ಲ, ಅದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ. ಸೊ ಅಲ್ಲೇ ರಾಮನ್ ಎದುರುಗಡೆನೆ ನನಗೆ ಮಾಡಲಿಕ್ಕೆ ಅವಕಾಶ ಸಿಕ್ತು, ಟೆಂಪಲ್ ಒಳಗಡೆನೆ. ಸೊ ರಾಮ ನಮ್ಮ ಡೈರೆಕ್ಟ್ ಎದುರುಗಡೆನೇ ಇದ್ದಾರೆ, ಮತ್ತು ನನಗೆ ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಇದರಲ್ಲಿ ಇನ್ನೊಂದು ನನಗೆ ಸ್ಪೆಷಲ್ ಏನಂದರೆ, ನಮ್ಮ ಒಂದು ನೆಫ್ಯೂ ಇದ್ದಾರೆ, ಅವ್ರ ಹೆಸರು ಕೂಡ ರಾಮ್. ಸೊ ನಾನು ಆಯ್ಕೆ ಮಾಡಿರೋದು ಸಾಂಗು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಅಲ್ಲಿ ಶ್ರೀರಾಮ ಅಂತ. ಸೊ ಇಟ್ ವಾಸ್ ಸೋ ಆ್ಯಪ್ಟ್ ಆ ಪರ್ಟಿಕ್ಯುಲರ್ ಸಾಂಗ್ ನನಗೆ ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ. ಸೊ ಇದೆಲ್ಲ ನಾನು ದೈವ ಪ್ರೇರಣೆ ಆಮೇಲೆ ಗುರು ಬ್ಲೆಸ್ಸಿಂಗ್ಸಿಂದಾನೇ ಇದು ಮಾಡಲಿಕ್ಕೆ ಇಟ್ ಮ್ಯಾನಿಫೆಸ್ಟೆಡ್ ಅಂತ ಹೇಳ್ಬೋದು. ಮೇಡಮ್, ಇನ್ನು ಈ ಕ್ಷೇತ್ರ ಬಿಟ್ಟು ನೀವು ಬಿಸ್ನೆಸ್ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡ್ತಿದ್ದೀರಿ. ಡ್ರೋನ್ ವಿಚಾರದಲ್ಲೂ ಕೂಡ ಈಗಾಗಲೇ ನಾವು ಕೂಡ ಕೇಳಿದ್ವಿ, ಬೇರೆ ಬೇರೆ ರೀತಿಯಾದಂಥ ಡ್ರೋನ್ಗಳನ್ನೂ ಕೂಡ ತಯಾರಿ ಮಾಡ್ತಾ ಇದ್ದೀರಿ ಅಂತೇಳಿ. ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ? ಸೊ ಪ್ರೊಫೆಷ್ನಲಿ ಬಂದು ನಮ್ಮದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಆಕ್ಸ್ಫರ್ಡಿಂದ ಮಾಡಿದ್ದು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ. ಸೊ ಇಲ್ಲಿ ಬೆಂಗಳೂರಿಗೆ ಬಂದಾದಮೇಲೆ ನಮ್ಮ ಬ್ರದರ್ ಕೇದಾರ್ನಾಥ್ ಕಾಮತ್ ಅಂತ ಇದ್ದಾರೆ. ಸೊ ಹೀ ಈಸ್ ಟೆಕ್ನಿಕಲಿ ಸೌಂಡ್. ಸೊ ಅವ್ರದ್ದು ಒಂದು ಪ್ಯಾಷನ್ ಇತ್ತು, ಸೊ ಡ್ರೋನ್ಸಲ್ಲಿ ಏನಾದರೂ ಮಾಡಬೇಕು ಅಂತ. ಸೊ ಅವರು ಟೆಕ್ನಿಕಲಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ, ಆ್ಯಂಡ್ ಐ ಆಮ್ ಕ್ವೈಟ್ ಸ್ಟ್ರಾಂಗ್ ಇನ್ ದ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಸೊ ಎರಡು ಕಾಂಬಿನೇಷನ್ ನಾವು ಸೇರಿ AMX ಇನ್ನೋವೇಷನ್ಸ್ ಅಂತ ಮಾಡಿದ್ದೀವಿ. ಸೊ ವಿ ಮ್ಯಾನುಫ್ಯಾಕ್ಚರ್ ಇನ್ ಹೌಸ್ ಡ್ರೋನ್ಸ್ ಟು ದ ಪ್ರೈವೇಟ್ ಆ್ಯಂಡ್ ಗವರ್ಮೆಂಟ್ ಸೆಕ್ಟರ್ಸ್. ಅಂದರೆ ಮೇಡಮ್, ಈಗ ನೀವು ಈಗಿನ ಯೂತ್ಗಳಿಗೆ ಏನಂತ ಹೇಳ್ತೀರಾ? ಯಾಕಂದರೆ ಎರಡೆರಡು ಕ್ಷೇತ್ರದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ, ಸಕ್ಸಸ್ ಕಾಣ್ತಿದ್ದೀರಾ ಅಂತ ಅನ್ಕೊತೀವಿ. ಸೊ ಹಂಗಾಗಿ ಯೂತ್ಸ್ಗಳಿಗೆ ಯಾವ ರೀತಿಯಾದಂಥ ಮೆಸೇಜ್ ಪಾಸ್ ಮಾಡ್ತೀರಾ? ಐ ಥಿಂಕ್ ನಮ್ಮ ಎಲ್ಲರಿಗೂ ಏನಂದರೆ ಇವಾಗ ಮ್ಯಾಸ್ಲೋಸ್ ಹೈರಾರ್ಕಿಯಲ್ ನೀಡ್ಸ್ ಅಂತ ಇರುತ್ತೆ. ಅಂದರೆ ನಮಗೆ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದೆಲ್ಲ ನಾವು ಫುಲ್ಫಿಲ್ ಮಾಡಲಿಕ್ಕೆ ಡೈಲಿ ಆ್ಯಕ್ಟಿವಿಟೀಸ್ ಡೆಫಿನೆಟ್ಲಿ ಮಾಡ್ತೀವಿ. ವರ್ಕ್ ಇರಲಿ ಅಥವಾ ಆಫೀಸ್ಗೆ ಹೋಗೋದಿರಲಿ ಅಥವಾ ನಮ್ಮ ಡೈಲಿ ಲೈವ್ಲಿಹುಡ್ಗೆ ಏನೆಲ್ಲ ಬೇಕಾಗುತ್ತೋ ಆ ಥರದ ಆ್ಯಕ್ಟಿವಿಟೀಸ್ ಚಟುವಟಿಕೆ ಎಲ್ಲ ನಾವು ಮಾಡ್ತೀವಿ. ಬಟ್ ಅದಕ್ಕಿಂತ ಮೇಲೆ ಇರೋದು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್ ಅಂತ. ಅಂದರೆ ನಾವು ಮಟೀರಿಯಲಿಸ್ಟಿಕ್ಲಿ ಎಷ್ಟು ನಾವು ಸಂಪಾದನೆ ಮಾಡಿ ಅದು ಮಟೀರಿಯಲಿಸ್ಟಿಕ್ಲಿ ಸಾಧನೆ ಮಾಡಿದ್ರೂ ಕೂಡ ಒಂದು ಪೀಸ್ ಅಂತ ಬರಲ್ಲ ಅದು. ಸೊ ಐ ಥಿಂಕ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ ಯಾವಾಗ ಆಗುತ್ತೆ ಅಂದರೆ ನಮ್ಮದು ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಯಾವಾಗ ಕನೆಕ್ಟ್ ಆಗುತ್ತೆ ಟು ಅ ಡಿವೈನ್ ಎಂಟಿಟಿ. ಸೊ ಅದು ಐ ಫೀಲ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಫಿಗರ್ ಇಟ್ ಔಟ್. ಸೊ ನನಗೆ ನಾನು ಕಥಕ್ ಮಾಧ್ಯಮದಲ್ಲಿ ನಾನು ಅದು ಪೀಸನ್ನು ನಾನು ಐ ಫೈಂಡ್ ಇಟ್ ಥ್ರೂ ದ್ಯಾಟ್. ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಲಿಸ್ಫುಲ್ ನನಗೆ. ಸೊ ವರ್ಕ್ ಅಂದರೆ ನನಗೆ ಡ್ರೋನ್ಸ್ ಇರಲಿ ಅಥವಾ ಮಾರ್ಕೆಟಿಂಗ್ ಇರಲಿ, ಇದು ನನಗೆ ಇಟ್ಸ್ ಮೈ ಲೈವ್ಲಿಹುಡ್. ಡೈಲಿ ನಾನು ಅದು ಆ್ಯಕ್ಟಿವಿಟೀಸ್ ಮಾಡ್ತೀನಿ. ಬಟ್ ನನಗೆ ಸೋಲ್ ಸ್ಯಾಟಿಸ್ಫೈಯಿಂಗ್ ಅಂದರೆ ಇಟ್ ಈಸ್ ಕಥಕ್. ಸೊ ಇದು ಎರಡೂ ನನಗೆ ಇಟ್ ಈಸ್ ವೆರಿ ಕ್ಲೋಸ್ ಟು ಮೀ. ಅದಕ್ಕೆ ನನಗೆ ಎರಡರಲ್ಲೂ ಬ್ಯಾಲೆನ್ಸ್ ಮಾಡಿ ಮುಂದೆ ಹೋಗಲಿಕ್ಕೆ ತುಂಬ ಈಸಿ ಆಗ್ತಾ ಇದೆ. ಎಸ್, ಇದಿಷ್ಟು ಮೀನಾಕ್ಷಿ ಅವರ ಮತ್ತು ಅಂದರೆ ಎರಡೂ ಕ್ಷೇತ್ರದಲ್ಲೂ ಕೂಡ ನಾನು ಒಂದು ರೀತಿಯಾದ ಸಾಧನೆ ಮಾಡಿದ್ದೀನಿ, ಎಲ್ಲದಕ್ಕೂ ಕೂಡ ನಮ್ಮ ತಂದೆ ತಾಯಿ ಆಗಿರ್ಬೋದು ಮತ್ತು ದೇವರ ಒಂದು ಆಶೀರ್ವಾದ ಇದೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.